ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಚಾಮುಂಡಿ ಬೆಟ್ಟ ಯಾರ ಆಸ್ತಿ ಎಂಬ ಪ್ರಶ್ನೆಯನ್ನು ಹುಟ್ಟುಹಾಕಿದ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಮೌನಕ್ಕೆ ಜಾರಿದ್ದಾರೆ. ಬೆಟ್ಟದ ವಿಚಾರ ಬೆಟ್ಟದಷ್ಟೇ ದೊಡ್ಡದಾಗ್ತಾ ಇದ್ದಂತೆಯೇ ಇನ್ನಷ್ಟು ವಿವರಣೆ ಕೊಟ್ಟು ವಿವಾದ ಹೆಚ್ಚಿಸುವುದು ಬೇಡ ಎಂಬ ತೀರ್ಮಾನಕ್ಕೆ ಅವರು ಬಂದಂತೆ ಕಾಣ್ತಾ ಇದೆ. ಹಾಗಿದ್ರೂ ಪ್ರತಿಪಕ್ಷಗಳು ಬಿಡ್ತಾ ಇಲ್ಲ. ಡಿಕೆ ಶಿವಕುಮಾರ್ ಅವರ ಮಾತಿಗೆ ಚಾಟಿ ಬೀಸೋದನ್ನು ನಿಲ್ಲಿಸಿಲ್ಲ. ಇದರ ನಡುವೆ ದಸರಾ ಉದ್ಘಾಟನೆ ಮಾಡಬೇಕಾ ಮಾಡಬಾರ್ದಾ ಅನ್ನುವಂತಹ ಪ್ರಶ್ನೆಗಳು ಎತ್ತಿದ್ದಾಗಲೇ ಬಾನು ಮುಷ್ತಾಕ್ ಅವರು ಆಡಿರುವಂತಹ ಮಾತು ಇಡೀ ವಿವಾದಕ್ಕೆ ಒಂದು ತಣ್ಣನೆಯ ತೆರೆಯನ್ನು ಎಳೆಯುವಂತೆ ಕಾಣ್ತಾ ಇದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಚಾಮುಂಡಿಯ ಹರಕೆ. ದಸರಾ ಉದ್ಘಾಟನೆಗೆ ಆಹ್ವಾನ ಪಡೆದಿರುವ ಬಾನು ಮುಷ್ತಾಕ್ ಚಾಮುಂಡಿ ದೇವಿಗೆ ಹರಕೆ ಕಟ್ಟಿಕೊಂಡಿದ್ದ ಗೆಳತಿಯ ಜೊತೆ ಬೆಟ್ಟಕ್ಕೆ ಹೋಗಬೇಕಿತ್ತಂತೆ. ಬಾನು ಮುಷ್ತಾಕ್ ಅವರ ಗೆಳತಿ ಮೀನಾ ಅನ್ನೋರು ಕಟ್ಟಿಕೊಂಡಿದ್ದಂತಹ ಹರಕೆಯ ಬಗ್ಗೆ ಮಾತನಾಡಿದ್ದಾರೆ ಬೂಕರ್ ಪ್ರಶಸ್ತಿ ವಿಜೇತೆ. ಗೆಳತಿಗೆ ಹೇಳಿದ್ರಂತೆ, ಆಯಿತು ಬರ್ತೀನಿ ಅಂತ ಬಾನು ಅವರು ಹೇಳಿದ್ರಂತೆ. ಅಲ್ಲಿಗೆ ಚಾಮುಂಡೇಶ್ವರಿ ಬಗ್ಗೆ ಬಾನು ಅವರಿಗೆ ನಂಬಿಕೆ ಇದೆಯೇ ಇಲ್ಲವೇ, ಅವರು ನಮ್ಮ ನಂಬಿಕೆಗಳನ್ನು ಗೌರವಿಸ್ತಾರೆಯೇ ಇಲ್ಲವೇ, ಅವರಿಗೆ ನಮ್ಮ ಸಂಸ್ಕೃತಿಯ ಮೇಲೆ ನಂಬಿಕೆ ಇದೆಯೇ ಇಲ್ಲವೇ, ಅವರಿಗೆ ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಇದೆಯೇ ಇಲ್ಲವೇ ಎಂದೆಲ್ಲ ಪ್ರಶ್ನೆಗಳನ್ನು ಕೇಳಿ ರಂಪಾರಾಡಿ ಮಾಡ್ಕೊಳ್ತಾ ಇದ್ದಂಥವರಿಗೆ ಬಹುಶಃ ಉತ್ತರ ಸಿಕ್ಕಿರ್ಬೋದು. ಆದರೆ ಇದರ ನಡುವೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿನಾ ಎಂಬ ಪ್ರಶ್ನೆಯನ್ನು ಕೇಳಿದಂತಹ ಕನಕಪುರದ ಬಂಡೆ ಸಡನ್ನಾಗಿ ಮೌನಕ್ಕೆ ಜಾರಿದ್ದಾರೆ. ಆದರೆ ಅವರು ಮೌನಕ್ಕೆ ಜಾರಿದ್ರು ಅಂತೇಳಿ ಉಳಿದವರು ಮಾತಾಡೋದನ್ನು ನಿಲ್ಲಿಸೋದಿಲ್ಲ. ಯಾಕಂದರೆ ಇದು ರಾಜಕೀಯವಾಗಿ ಎತ್ತಿರ್ತಕ್ಕಂತಹ ಮಾತು, ಬೆಟ್ಟದ ಬಗ್ಗೆ ಅವರು ಆಡಿರ್ತಕ್ಕಂತಹ ಮಾತಾಗಿರೋದ್ರಿಂದಾಗಿ, ಅದು ಹಿಂದೂಗಳ ಆಸ್ತಿನಾ ಅಂತ ಕೇಳಿರೋದ್ರಿಂದಾಗಿ ಸಹಜವಾಗಿಯೇ ಅದು ಪ್ರತಿಪಕ್ಷಗಳವರಿಗೆ ಒಂದು ಬಹಳ ಬಲವಾದಂಥ ಅಸ್ತ್ರ ಸಿಕ್ಕಂತಾಗಿದೆ, ಆ ಒಂದು ಆಸ್ತಿ ಸಿಕ್ಕಂತಾಗಿದೆ. ಹೀಗಾಗಿ ಅವರು ಅದನ್ನು ಬಳಸ್ತಾ ಇದ್ದಾರೆ. ಆಡಳಿತ ಪಕ್ಷದಿಂದ ಸಮರ್ಥನೆಗಳು ಬರ್ತಾ ಇದ್ದಾವೆ, ಅವರ ಮಾತಿಗೆ ವಿವರಣೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ದಸರಾದ ಸುತ್ತಲೂ ಏನೆಲ್ಲ ನಡೀತಾ ಇದೆ, ದಸರಾ ಹಬ್ಬದ ಸಂದರ್ಭದಲ್ಲಿ ಬೆಟ್ಟ ಉದ್ಘಾಟನೆ, ಚಾಮುಂಡಿ ದೇವಿ ಎಲ್ಲ ವಿಚಾರದ ಬಗ್ಗೆ ಏನೆಲ್ಲ ಚರ್ಚೆಗಳು ನಡೀತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ, ಚಾಮುಂಡಿಯ ಹರಕೆ ಬಗ್ಗೆ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಸೌಜನ್ಯ ಮರು ತನಿಖೆ. SIT ರಚನೆಯ ನಂತರ ಧರ್ಮಸ್ಥಳದಲ್ಲಿ ಭೂಮಿ ಅಗೆದು ನೋಡಿ ಒಂದೇ ಒಂದು ಕಡೆ ಮಾತ್ರ ಮೂಳೆ ಸಿಕ್ಕ ನಂತರ ಬುರುಡೆ ಬಿಟ್ಟಿದ್ದ ಚಿನ್ನಯ್ಯನನ್ನೇ ಅರೆಸ್ಟ್ ಮಾಡಲಾಗಿದೆ. ಆದರೆ ಇದರ ನಡುವೆ ಚಿನ್ನಯ್ಯ 2012ರಲ್ಲಿ ನಡೆದಿದ್ದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಬಗ್ಗೆ ಮಾತನಾಡಿದ್ದ. ಆತ ರವಿ ಪೂಜಾರಿ ಬಗ್ಗೆ ಮಾತನಾಡಿದ್ದ. ಶವವನ್ನು ಎಲ್ಲಿ ವಿಲೇವಾರಿ ಮಾಡಲಾಗಿತ್ತು ಅನ್ನೋದರ ಬಗ್ಗೆಯೂ ಕೂಡ ನಾನಾ ಸ್ವರೂಪಗಳಲ್ಲಿ ಮಾತುಗಳು ಬಂದಿದ್ದಾವೆ. ಈಗ ಅವುಗಳನ್ನೇ ಮುಂದಿಟ್ಟುಕೊಂಡು ಸೌಜನ್ಯಳ ತಾಯಿ ಕುಸುಮಾವತಿಯವರು SITಯ ಕದ ತಟ್ಟಿದ್ದಾರೆ. ಅಲ್ಲಿ ಹೋಗಿ ದೂರು ಕೊಟ್ಟು ಬಂದಿದ್ದಾರೆ. ಏನಾಗುತ್ತೆ ಹಾಗಾದರೆ? ಕುಸುಮಾವತಿಯವರ ದೂರಿನಲ್ಲಿರುವಂಥ ಅಂಶಗಳು ಏನು, ಯಾವುದರ ಆಧಾರದ ಮೇಲೆ ಅವರು SITಗೆ ದೂರು ಕೊಟ್ಟಿದ್ದಾರೆ? SIT ನಿಜಕ್ಕೂ ಇದನ್ನು ತನಿಖೆಗೆ ಎತ್ಕೊಳ್ಳುತ್ತಾ? ಈ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಅದರ ಬಗ್ಗೆ ಕೂಡ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ, ಚಾಮುಂಡಿಯ ಹರಕೆಯನ್ನು. ಯಾಕಂದರೆ ನಾಡ ಕಾಯುವಂತಹ ದೇವಿ ಚಾಮುಂಡಿ ಅಂತ ಹೇಳಿ ನಾವೆಲ್ಲರೂ ಕೂಡ ಕರಿತೀವಿ, ಆರಾಧಿಸ್ತೀವಿ, ಬೆಳಗ್ತೀವಿ ಮತ್ತು ಆ ನಂಬಿಕೆಯನ್ನು ಇಟ್ಟುಕೊಂಡಿರುವಂಥದ್ದು. ಆದರೆ ನಾಡ ಕಾಯುವ ತಾಯಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದಾಗ, ನಾಡನ್ನು ಕಾಯುವುದು ಅಂತ ಹೇಳಿದರೆ ಎಲ್ಲರನ್ನೂ ಕೂಡ ಕಾಯ್ತಾಳೆ ನಾಡದೇವಿ ಅನ್ನುವಂತಹ ನಂಬಿಕೆ ಪ್ರತಿಯೊಬ್ಬರಲ್ಲೂ ಕೂಡ ಇರುವಂಥದ್ದು. ಆದರೆ ನಾಡದೇವಿಯ ಉತ್ಸವ ಆಗಿರುವಂತಹ ದಸರಾ ಹಬ್ಬ, ಅದು ಈ ನಾಡ ಹಬ್ಬ. ಆ ನಾಡ ಹಬ್ಬದಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಉದ್ಘಾಟನೆಯ ವಿವಾದ ಶುರುವಾಯಿತು. ಅದು ಬೆಟ್ಟಕ್ಕೆ ಬಂದು ನಿಂತು ಆ ಬೆಟ್ಟದಿಂದ ಈಗ ಹರಕೆಯ ಮಾತಿನ ಮೂಲಕವಾಗಿ ಸಂಪೂರ್ಣ ಇತ್ಯರ್ಥ ಆಗುತ್ತಾ ಅನ್ನೋದನ್ನು ನೋಡಬೇಕಾಗಿದೆ. ವರದಿ ನಿಮಗೆ ತೋರಿಸಿ. ನಾಡ ಹಬ್ಬ ದಸರಾ ಮೇಳೈಸೋದಕ್ಕೂ ಮೊದಲೇ ರಾಜಕೀಯದ ಅಬ್ಬರ ಜೋರಾಗಿದೆ. ದುಷ್ಟಶಕ್ತಿಗಳ ನಾಶ ಮಾಡುವ ವಿಶ್ವಾಸದೊಂದಿಗೆ ಆಚರಿಸುವ ಹಬ್ಬಕ್ಕೂ ಮೊದಲೇ ದುರದೃಷ್ಟಕರ ರೀತಿ ಚರ್ಚೆಗಳು ನಡೆಯುತ್ತಿವೆ. ಖುಷಿಯಿಂದ ಸಂಭ್ರಮಿಸಬೇಕಾದ ದಸರಾಕ್ಕೂ ಮೊದಲು ದ್ವೇಷ ತುಂಬಿದ ಮಾತುಗಳೇ ಕಾರುಬಾರು ನಡೆಸುತ್ತಿವೆ.
ಬಾನು ಮುಷ್ತಾಕ್ ಅವರಿಗೆ ತಾಯಿ ಚಾಮುಂಡಿ ಮೇಲೆ ನಂಬಿಕೆ ಇದೆಯಾ? ಹಾಗಾದ್ರೆ ಯಾಕಾಗಿ ಕರಿತಾ ಇದ್ದೀರಿ? ಯಾರಿಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ವೋ ಅವರು ದಸರಾ ಹಬ್ಬಕ್ಕೆ ಬಂದು ಏನ್ ಮಾಡ್ತಾರೆ? ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲಾ ಧರ್ಮದಲ್ಲೂ ಇದೆ, ಹಿಂದೂಗಳ ಆಸ್ತಿ ಏನಲ್ಲ. ಇಷ್ಟೆಲ್ಲ ಆದ್ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಸಡನ್ ಆಗಿ ಮೌನಕ್ಕೆ ಜಾರಿದ್ದಾರೆ. ಕೋಟೆ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಮುಚ್ಚಿದಂತೆ ಇನ್ನು ನಾನು ಮಾತಾಡಲ್ಲ, ಪಕ್ಷದ ವಕ್ತಾರರು ಮಾತ್ರ ಮಾತನಾಡ್ತಾರೆ ಎಂದಿದ್ದಾರೆ. ಏನ್ ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡುಹಿಡಿಯೋದೇ ಒಂದ್ ದೊಡ್ಡ ಕೆಲಸ. ರಾಜಕೀಯದವ್ರು ಇರ್ಬೋದು, ಮಾಧ್ಯಮದವ್ರು ಇರ್ಬೋದು, ಎಲ್ಲರೂ ಇರ್ಬೋದು, ಏನೋ ನಡೀತಾ ಇದೆ. ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್. ಬೇರೆ ಲೀಡರ್ಸ್ ಇದ್ದಾರೆ, ಬೇರೆ ಇವ್ರನ್ನ ಸ್ಪೋಕ್ಸ್ ಪರ್ಸನ್ಸ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ತಾರೆ. ಆದ್ರೆ ಹೀಗೆ ಸಡನ್ ಆಗಿ ಶಿವಕುಮಾರ್ ಅವರು ಮೌನಕ್ಕೆ ಜಾರಲು ಕಾರಣವಾಗಿದ್ದು ಅವರೇ ಹೇಳಿದ ಮಾತು. ಬಾನು ಮುಷ್ತಾಕ್ ದಸರಾ ಉದ್ಘಾಟಿಸಬಾರದು ಎಂದು ಬಿಜೆಪಿ ನಾಯಕರು ಧರ್ಮದ ಹೆಸರೇಳಿಕೊಂಡು ಕಿಡಿಕಾರುತ್ತಿದ್ದಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿಯವರ ಬಾಯಿ ಮುಚ್ಚಿಸಲು ಹೋಗಿ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿನಾ ಎಂದು ಪ್ರಶ್ನಿಸಿದ್ರು. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲಾ ಧರ್ಮದಲ್ಲೂ ಇದೆ, ಹಿಂದೂಗಳ ಆಸ್ತಿ ಏನಲ್ಲ. ಎಲ್ಲ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಅವ್ರ ನಂಬಿಕೆ. ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಮಾಡಬಾರ್ದು. ಇದೊಂದು ಮಾತಿನ ನಂತರ ದಸರಾ ಉದ್ಘಾಟನೆ ವಿಚಾರದಲ್ಲಿ ರಾಜಕೀಯದ ಚರ್ಚೆ ಭಾನುವಿನಿಂದ ಬೆಟ್ಟಕ್ಕೆ ತಿರುಗಿತ್ತು. ಹಿಂದೂಗಳ ಆಸ್ತಿ ಅಲ್ಲ ಅಂತ ಆದ್ರೆ ಇನ್ಯಾರ ಆಸ್ತಿ ಎಂದು ಸಹಜವಾಗಿಯೇ ಬಿಜೆಪಿ ನಾಯಕರು ಧ್ವನಿ ದೊಡ್ಡದು ಮಾಡಿ ಗರ್ಜಿಸುವುದಕ್ಕೆ ಶುರು ಮಾಡಿದ್ರು. ಮುಜರಾಯಿ ಆಸ್ತಿ ಎಂದು ಬೆಟ್ಟದವರನ್ನ ಕರೆದ್ರು. ಈ ಮುಜರಾಯಿ ಇಲಾಖೆಯೇ ಹಿಂದೂಗಳ ಧಾರ್ಮಿಕ ಮತ್ತು ಧರ್ಮಾದಾಯಗಳ ದತ್ತಿ ಇಲಾಖೆ ಆಗಿರುವಾಗ ಅದು ಹಿಂದೂಗಳಿಗೆ ಸಂಬಂಧಿಸಿದ್ದು ಹೌದೋ ಅಲ್ಲವೋ ಎಂಬ ಸಾಮಾನ್ಯ ಪ್ರಶ್ನೆ ಹುಟ್ಟಿಕೊಂಡಿತ್ತು. ಯಾವಾಗ ತನ್ನ ಮಾತಿನಿಂದ ವಿವಾದ ತಣ್ಣಗಾಗುವ ಬದಲು ಕಾಡ್ಗಿಚ್ಚಿನಂತೆ ವ್ಯಾಪಿಸಿಕೊಳ್ಳೋದು ಅರ್ಥವಾಯ್ತು, ಕೂಡಲೇ ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನು ಮುಂದೆ ನಾನು ಯಾವ ವಿಷಯದ ಬಗ್ಗೆಯೂ ಮಾತಾಡಲ್ಲ ಎಂದಿದ್ದಾರೆ. ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವೊಂದು ಸಹಿಸಲ್ಲ. ಪ್ರಮೋದೇವಿ ದೇವ್ರಿಗೂ ಇರ್ಬೋದು, ಅಸೆಂಬ್ಲಿ ಇರ್ಬೋದು, ಏನ್ ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡುಹಿಡಿಯೋದೇ ಒಂದ್ ದೊಡ್ಡ ಕೆಲಸ. ರಾಜಕೀಯದವ್ರು ಇರ್ಬೋದು, ಮಾಧ್ಯಮದವ್ರು ಇರ್ಬೋದು, ಎಲ್ಲರೂ ಇರ್ಬೋದು, ಏನೋ ನಡೀತಾ ಇದೆ. ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್. ಬೇರೆ ಲೀಡರ್ಸ್ ಇದ್ದಾರೆ, ಬೇರೆ ಇವ್ರನ್ನ ಸ್ಪೋಕ್ಸ್ ಪರ್ಸನ್ಸ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ತಾರೆ. ಇಷ್ಟಕ್ಕೂ ಡಿಸಿಎಂ ಹೀಗೆ ಏಕಾಏಕಿ ಮೌನಕ್ಕೆ ಶರಣಾಗಲು ಕಾರಣ ಅವರದ್ದೇ ಮಾತಿನಿಂದ ಶುರುವಾದ ವಿವಾದ ಅನ್ನೋದ್ರಲ್ಲಿ ಅನುಮಾನವಿಲ್ಲ. ಡಿಕೆಶಿ ಮಾತುಗಳನ್ನೇ ಅಸ್ತ್ರ ಮಾಡಿಕೊಂಡಿದ್ದ ಬಿಜೆಪಿ ಹೆಜ್ಜೆ ಹೆಜ್ಜೆಗೂ ಟಾಂಗ್ ಕೊಡುತ್ತಲೇ ಇತ್ತು. ಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟಿರುವ ಡಿಕೆಶಿಯಿಂದ ಯಾರ ಓಲೈಕೆಗೆ ಇದೆಲ್ಲ ಹೇಳಿಕೆ ಅನ್ನೋದು ಬಿಜೆಪಿ ನಾಯಕರ ಪ್ರಶ್ನೆಯಾಗಿದೆ. ಬಿಜೆಪಿಗೆ ತಿರುಗೇಟು ಕೊಡಲು ಹೋಗಿ ಎಡವಟ್ಟು ಮಾಡಿಕೊಂಡಿದ್ರಾ ಎಂಬ ಪ್ರಶ್ನೆಗಳು ಇದೀಗ ಎದ್ದಿವೆ. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಎನ್ನುವ ಮೂಲಕ ಭಕ್ತರ ಭಾವನೆಗಳಿಗೆ ಧಕ್ಕೆ ಮಾಡಿದ್ರಾ ಡಿಕೆ ಎಂಬ ವಾದವೂ ವ್ಯಕ್ತವಾಗ್ತಿದೆ. ಮುಜರಾಯಿ ಆಸ್ತಿ ಎಂಬ ಸಮರ್ಥನೆಯಿಂದ ವಿವಾದ ಮತ್ತಷ್ಟು ಹೆಚ್ಚಳವಾಗಿದೆ. ಹೀಗಾಗಿ ವಿವಾದ ಜಾಸ್ತಿಯಾಗುತ್ತಿದ್ದಂತೆ ಸೈಲೆಂಟ್ ಆಗಲು ಡಿಕೆ ಶಿವಕುಮಾರ್ ನಿರ್ಧಾರ ಮಾಡಿದ್ದಾರೆ. ಡಿಸಿಎಂ ಹೀಗೆ ವಿವಾದಕ್ಕೆ ತೆರೆ ಎಳೆಯಲು ಪ್ರಯತ್ನಿಸುತ್ತಿದ್ದಾಗಲೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸರ್ಕಾರದ ನಡೆಯನ್ನ ಪ್ರಶ್ನಿಸಿದ್ದಾರೆ. ಬಾನು ಮುಷ್ತಾಕ್ ಉದ್ಘಾಟನೆಯ ಬಗ್ಗೆ ಬಿಜೆಪಿಗಿಂತ ಭಿನ್ನ ನಿಲುವು ತಾಳಿರುವ ಎಚ್ಡಿಕೆ ಆ ಮೂಲಕ ಜೆಡಿಎಸ್ ಕಡೆಯಿಂದ ಬಾನು ಮುಷ್ತಾಕ್ ಉದ್ಘಾಟನೆಗೆ ವಿರೋಧವಿಲ್ಲ ಎಂಬ ಸಂದೇಶ ರವಾನಿಸಿದ್ದಾರೆ. ಆದರೆ ಶಿವಕುಮಾರ್ ಮಾತು ಉದ್ದಟತನದಿಂದ ಕೂಡಿದ್ದು ಎನ್ನುವ ಮೂಲಕ ಸರ್ಕಾರಕ್ಕೆ ಚಾಟಿ ಬೀಸಲು ಕುಮಾರಸ್ವಾಮಿ ಮರೆಯಲಿಲ್ಲ. ಚಾಮುಂಡಿ ಬೆಟ್ಟದ ಮೇಲೆ ಕಣ್ಣಿಟ್ಟರೆ ಇಡೀ ಸರ್ಕಾರಕ್ಕೆ ಕುತ್ತು ಬರಬಹುದು ಎಂದು ಎಚ್ಚರಿಕೆಯನ್ನು ಕೊಟ್ಟರು. ಹಿಂದೂ ದೇವಸ್ಥಾನಗಳು, ಧಾರ್ಮಿಕ ಸಂಸ್ಥೆಗಳು ಯಾರಪ್ಪನ ಆಸ್ತಿ ಅಲ್ಲ ಅಂತಕ್ಕಂಥದ್ದು ಅವರು ಒದ್ದಾಡ್ತಾರೆ. ಇವತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಲವಾರು ಈ ರೀತಿಯ ಒಂದು ಸಮಸ್ಯೆಗಳು ಉಂಟು ಮಾಡೋದೇನಿದೆ ಅದು ಸರ್ಕಾರಕ್ಕೆ ಕೂತು ಬರ್ತಕ್ಕಂಥದ್ದು, ಅದರ ಒಂದು ಸಮಸ್ಯೆಗಳು ಎದುರಿಸ್ತಕ್ಕಂಥದ್ದು ಅವರೇ ಅನುಭವ. ಇದರ ನಡುವೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಇವತ್ತು ಫೀಲ್ಡ್ಗಿಳಿದಿದ್ರು. ಸರ್ಕಾರದ ವಿರುದ್ಧ ಹಾಗೂ ಬಾನು ಮುಷ್ತಾಕ್ ವಿರುದ್ಧ ಮುಗಿಬಿದ್ರು. ಬಾನು ಮುಷ್ತಾಕ್ ಅವರ ಸಾಹಿತ್ಯದ ಪರಿಚಯ ತಮಗಿಲ್ಲ ಎನ್ನುವುದು ಆರ್ ಅಶೋಕ್ ಮಾತುಗಳಿಂದಲೇ ಗೊತ್ತಾಗುವಂತಿತ್ತು.
ಅಲ್ಲದೆ ಪ್ರತಾಪ್ ಸಿಂಹ ಹಾಗೂ ಶೋಭಾ ಕರಂದ್ಲಾಜೆ ಈಗಾಗಲೇ ದಸರಾ ಉದ್ಘಾಟನೆ ವಿಚಾರದಲ್ಲಿ ಬಿಜೆಪಿ ಪರವಾಗಿ ಹಿಂದುತ್ವದ ಕಿಡಿ ಹಚ್ಚಿರುವಾಗ ತಾನು ಸುಮ್ಮನಿರಲು ಸಾಧ್ಯವಿಲ್ಲ ಎಂಬಂತೆ ಆಕ್ರೋಶ ಹೊರಹಾಕಿದ್ರು. ಮಿಸ್ಟರ್ ಸಿದ್ದರಾಮಣ್ಣ, ನಿನಗೆ ಬೇರೆ ಯಾರು ಸಿಕ್ಕಿಲ್ವಾ? ಹಿಂದುಳಿದವರು ಯಾರು ಸಿಕ್ಕಿಲ್ಲ? SC STಗಳಲ್ಲಿ ಯಾರು ಸಿಕ್ಕಿಲ್ವಾ? ಬೇರೆ ಸಮುದಾಯದವರು ಯಾರು ಸಿಕ್ಕಿಲ್ವಾ? ಹೋಗಿ ಹೋಗಿ ಇದೇ ಹಿಡ್ಕೊಂಬರ್ತೀಯಲ್ಲ. ಯಾರು ಸಿಕ್ಕಿಲ್ಲ ಅಂದ್ರೆ ಈ ಹಿಂದೂ ಸಮುದಾಯದಲ್ಲಿ ಯಾರು ಸಿಕ್ಕಿಲ್ಲ ಅಂದ್ರೆ ಯಾರು ಇಲ್ಲ. ಹಿಂದೂಗಳಲ್ಲಿ ಒಳ್ಳೆಯವ್ರು ಯಾರು ಇಲ್ಲ, ದೇಶಕ್ಕೋಸ್ಕರ ಹೋರಾಟ ಮಾಡಿದವರು ಯಾರು ಇಲ್ಲ, ಒಳ್ಳೆ ಕವಿಗಳಿಲ್ಲ ಹಿಂದೂಗಳಲ್ಲಿ, ಒಳ್ಳೆ ಜ್ಞಾನಿಗಳಿಲ್ಲ. ಬಿಟ್ಬಿಡಿ, ಯಥಾಸುತ್ತಿ ಇಲ್ಲೇ ಹೋಗಿ ಹಿಡ್ಕೊಂಡ್ತಿರಲ್ಲ. ನೀವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಭುವನೇಶ್ವರಿಯ ವಿಗ್ರಹವನ್ನ ಇಲ್ಲಿ ಮಾಡ್ತಾ ಇದ್ದೀರಾ. ಅದೇ ವಿಗ್ರಹದ ಬಗ್ಗೆ ಈ ಅಮ್ಮ ಕಾಮೆಂಟ್ ಮಾಡ್ತಾರೆ. ಕನ್ನಡವನ್ನ ಭುವನೇಶ್ವರಿ ಮಾಡ್ಬಿಟ್ರಂತೆ. ಇನ್ನೇನು ಪಾಕಿಸ್ತಾನಿ ಮಾಡ್ಬೇಕಾಯ್ತಾ? ಪಾಕಿಸ್ತಾನಿ ದೇವ್ರು ಮಾಡ್ಬೇಕಾಯ್ತಾ? ನಾವು ಭುವನೇಶ್ವರಿನೇ, ಕನ್ನಡ ತಾಯಿ ಭುವನೇಶ್ವರಿನೇ, ಭಾರತ ತಾಯಿ ಭಾರತ ಮಾತೇನೆ. ಅದಕ್ಕೆ ಅರ್ಶಿನ ಕುಂಕುಮ ಹಚ್ಬಿಟ್ರಂತೆ. ಇನ್ನೇನು ಹಚ್ಬೇಕಾಯ್ತು? ಸಂಟು ಹೊಡಿಬೇಕಾಯ್ತಾ? ಸಾಬ್ರು ಸಂಟು ಹೊಡ್ಕೊಂತಾರಲ್ಲ, ಹತ್ತಾರು ಹೊಡ್ಕೊಬೇಕಾಯ್ತು. ಅದನ್ನ ಅರ್ಶಿನ ಕುಂಕುಮನೇ ಹಾಕೋದು, ಹತ್ತಾರಲ್ಲ ಹೊಡೆಯೋದು ನಾವು. ಹೀಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ತಮ್ಮ ಪಾಂಡಿತ್ಯವನ್ನು ಜನರ ಮುಂದೆ ಪ್ರದರ್ಶನಕ್ಕಿಟ್ಟರೆ ಡಿಸಿಎಂ ಮಾತಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕುಟುಕಿದ್ದಾರೆ. ಡಿಕೆಶಿ ಇತ್ತೀಚೆಗೆ ಕನ್ಫ್ಯೂಸ್ ಆದಂತೆ ಕಾಣ್ತಿದ್ದಾರೆ ಎಂದರು. ಒಮ್ಮೆ RSS ಗೀತೆ ಹಾಡ್ತಾರೆ, ಹಿಂದೂ ಆಸ್ತಿನ ಅಂತಾರೆ. ಇದೆಲ್ಲವೂ ಗೊಂದಲಮಯ ಎಂದು ಡಿಕೆಶಿಗೆ ಮಾತಲ್ಲೇ ಚುಚ್ಚಿದ್ರು. ಸಂಘದ ಪ್ರಾರ್ಥನೆ ಹೇಳಿದ ನಂತರ ಅವ್ರ ಮೇಲೆ ಮುಗಿದು ಬಿದ್ದಾರ. ಆ ಮುಗಿದು ಬಿದ್ದಿರುವಂತಹ ಹಿನ್ನೆಲೆ ಒಳಗ ಅವರು ಗಾಬರಿಗೊಂಡು ಏನೇನೋ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅವರು ಕಾಂಗ್ರೆಸ್ಗೆ ಒಂದ್ಸರ್ತಿ ಹೆದರಿಸ್ಲಿಕ್ಕೆ ಹೋಗ್ತಾರೆ ಹೈಕಮಾಂಡ್ಗೆ. ಆ ನಂತರ ಬಹಳ ಮೈ ಮೇಲೆ ಬಿದ್ದ ಮೇಲೆ ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಾವು ಅವರಿಗೆ ಅಧಿಕಾರ ಕೊಡ್ತಾರ ಇಲ್ಲೋ ಅನ್ನುವಂತ ಒಂದು ಕನ್ಫ್ಯೂಷನ್ದಾಗ ಅವರು ಬಹಳ ಭಯಪಟ್ಟು ಏನೇನೋ ಒಂದೊಂದು ಹೇಳಿಕೆ ಕೊಡ್ತಾರೆ. ಡಿಕೆ ಶಿವಕುಮಾರ್ ಹೇಳಿಕೆಯ ಹಿಂದೆ ಯಾರನ್ನೋ ಮೆಚ್ಚಿಸೋ ಕೆಲಸವಿದೆ ಎಂದು ಕೇಸರಿ ನಾಯಕರು ಕಾಂಗ್ರೆಸ್ ಕಡೆಗೆ ತಮ್ಮ ಟೀಕಾ ಪ್ರಹಾರ ಮುಂದುವರೆಸಿದ್ದಾರೆ. ಹೈಕಮಾಂಡ್ ಓಲೈಕೆಗಾಗಿಯೇ ಹೀಗೆಲ್ಲ ಮಾತಾಡ್ತಿದ್ದಾರೆ. ಹಿಂದೂಗಳ ಆಸ್ತಿನಾ ಎಂದು ಪ್ರಶ್ನಿಸುವವರು ಚಾಮುಂಡಿ ಬೆಟ್ಟವನ್ನ ವಕ್ಫ್ ಬೋರ್ಡ್ಗೆ ಬರೆದು ಬಿಡ್ತಾರಾ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನಿಸಿದ್ದಾರೆ. ಯಾಕೆ ಹಿಂದೂಗಳ ಭಾವನೆಗಳಿಗೆ, ಈ ದೇಶದ ಸತ್ಸಂಪ್ರದಾಯಗಳಿಗೆ, ಸಾವಿರಾರು ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿರೋ ಪದ್ಧತಿಗಳಿಗೆ ನೀವು ಇನ್ನೊಬ್ಬರನ್ನ ಓಲೈಕೆಗೋಸ್ಕರವಾಗಿ ನಮ್ಮ ತನವನ್ನು, ನಮ್ಮ ಇತಿಹಾಸವನ್ನು ನೀವೆಲ್ಲ ಒಂದು ಕಡೆ ಒತ್ತೆ ಇಡ್ತಕ್ಕಂಥ ಪಾಪದ ಕೆಲಸಕ್ಕೆ ನೀವು ಕೈ ಹಾಕಬೇಡಿ ಅಂತ ನನ್ನ ಮನವಿ. ನೀವು ಯಾರನ್ನೋ ಖುಷಿ ಪಡಿಸೋದಕ್ಕೆ, ಗಾಂಧಿ ಕುಟುಂಬದವ್ರನ್ನ ಖುಷಿ ಪಡಿಸೋದಕ್ಕೆ ಈ ರೀತಿ ಹಿಂದೂಗಳಿಗೆ ಅಪಮಾನ ಮಾಡುವಂಥದ್ದು ಹಿಂದೂ ಸಮಾಜ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಇದು ನಮಗೂ ಕೂಡ ಗೊತ್ತಿದೆ. ದಸರಾ ಉತ್ಸವ ಇರ್ಬೋದು, ಚಾಮುಂಡಿ ಬೆಟ್ಟ ಇರ್ಬೋದು, ಎಲ್ಲ ಧರ್ಮೀಯರು ಕೂಡ ಭೇಟಿಯನ್ನು ಕೊಡ್ತಾರೆ. ಆದರೆ ಇದು ಹಿಂದೂಗಳಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಈ ರೀತಿ ಹೇಳಿಕೆಗಳು ಇವತ್ತು ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಅಕ್ಷಮ್ಯ ಅಪರಾಧ. ಬಹುಶಃ ನನಗನ್ನಿಸ್ತದೆ ಅಥವಾ DK ಶಿವಕುಮಾರ್ ಅವರು ಏನು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸನ್ನು ಕಾಣ್ತಾ ಇದ್ದಾರೆ. ಆ ಕನಸು ನನಸಾಗಬೇಕು ಅಂತೇಳಿ ಇವತ್ತು ಗಾಂಧಿ ಕುಟುಂಬದವರಿಗೆ ಖುಷಿ ಪಡಿಸೋದಕ್ಕೆ ಈ ರೀತಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ವಕ್ಫ್ ಬೋರ್ಡ್ಗೆ ಇದನ್ನು ಯಾವಾಗ ಖಾತೆ ಮಾಡಿಕೊಡ್ತೀರಾ? ಇದು ಹಿಂದೂಗಳ ಆಸ್ತಿ ಅಲ್ಲ ಅಂದರೆ ಅಲ್ಲಿ ಯಾವಾಗ ಮಸೀದಿ ಕಟ್ತೀರಾ? ಅಲ್ಲಿ ಯಾವಾಗ ಗೋರಿಗಳನ್ನು ಉತ್ಪತ್ತಿ ಮಾಡ್ತೀರಾ? ಈಗ ದತ್ತಪೀಠದಲ್ಲಿ ಉತ್ಪತ್ತಿ ಮಾಡಿದಿರಲ್ಲ ಗೋರಿಗಳನ್ನು, ಹಂಗೆ ಇಲ್ಲಿ ಯಾವಾಗ ಗೋರಿಗಳನ್ನು ಉತ್ಪತ್ತಿ ಮಾಡ್ತೀರಾ? ಅಂದರೆ ಚಾಮುಂಡೇಶ್ವರಿ ಅನ್ನೋವಂಥದ್ದು ಹಿಂದೂ ದೇವತೆನೇ ಅಲ್ಲ ಅಂತ ಹೇಳಿದ್ರೆ ನಿಮಗೆ ಕಾಂಗ್ರೆಸ್ ಅವರಿಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಬಿಜೆಪಿ ನಾಯಕರು ಹೀಗೆ ಟೀಕೆ ಮಾಡ್ತಿರೋವಾಗ್ಲೇ ಬಾನು ಮುಷ್ತಾಕ್ ಆಯ್ಕೆಯನ್ನು ಕಾಂಗ್ರೆಸ್ ನಾಯಕರು ಸಮರ್ಥವಾಗಿ ಒಪ್ಪಿಕೊಳ್ಳುತ್ತಿದ್ದಾರೆ. RSSನಿಂದ ತರಬೇತಿ ಪಡೆದಿರುವ ಬಿಜೆಪಿ ನಾಯಕರ ಮನಸ್ಥಿತಿಗಳೇ ಇಂಥದ್ದು ಎಂದು ತಿರುಗೇಟು ಕೊಟ್ಟಿದ್ದಾರೆ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವ್ರನ್ನ ಮಾಡೋದಕ್ಕೇನೆ ಅದು ಒಂದು ರೀತಿ ಒಂದು ಪ್ರಚೋದನೆ ಮಾತುಗಳು ಅವರು ಆಡಿದ್ದಾರೆ. ಈ ರೀತಿಯಾಗಿ ಪ್ರತಿಯೊಂದರಲ್ಲೂ ಕೂಡ ಅವರು ಜನರನ್ನ ಒಡೆಯೋದು, ಸಮಾಜವನ್ನು ಒಡೆಯೋದು, ಸುಳ್ಳನ್ನು ಹೇಳುವಂಥದ್ದು, ದಾರಿ ತಪ್ಪಿಸುವಂಥದ್ದು, ಇದೇ
ಮಾನ್ಯ ಅಶೋಕ್ ಅವರು, ಮಾನ್ಯ ವಿಜಯೇಂದ್ರ ಅವರು ಮತ್ತು ಎಲ್ಲ ಈ ಬಿಜೆಪಿ ಮುಖಂಡಗಳು ಮಾಡ್ತಾ ಇರ್ತಕ್ಕಂಥದ್ದು. ಅದು ಅವರ ಒಂದು ವ್ಯವಸ್ಥಿತವಾದಂಥ RSSನ ಟ್ರೈನಿಂಗ್ ಪಡ್ಕೊಂಡಿರ್ತಕ್ಕಂಥ ಒಂದು ಕಾರ್ಯತಂತ್ರ. ಇವೆಲ್ಲ ಜನ ಅರ್ಥ ಮಾಡ್ಕೊಳ್ಬೇಕು. ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಅವರಿಗೆ ಆಹ್ವಾನ ಕೊಟ್ಟಿದ್ದರು. ಅದಕ್ಕೆ ಕೆಲವು BJP ಎಲ್ಲರೂ ಅಲ್ಲ, ಕೆಲವರು BJP ತಕರಾರು ಮಾಡ್ತಾ ಇದ್ದಾರೆ. ಅವರೇನು ಮುಷ್ತಾಕ್ ಅವರು ಎಲ್ಲ ಸರ್ವಧರ್ಮಗಳನ್ನು ಸಮಾನವಾಗಿ ನೋಡುವಂಥವರು, ಮೇಲು ಕೀಳು ಅನ್ನೋದೇನೂ ಇಲ್ಲ, ಎಲ್ಲ ಧರ್ಮಗಳು ಸಮಾನ ಅನ್ನೋದು ಅವ್ರ ಧರ್ಮದಷ್ಟೇ ನಮ್ಮ ಧರ್ಮವನ್ನು ಪ್ರೀತಿ ಮಾಡ್ತಾರೆ. ಬಾನು ಮುಷ್ತಾಕ್ ಅವರು ರಾಷ್ಟ್ರ ಪ್ರಶಸ್ತಿ ಅಂತಾರಾಷ್ಟ್ರ ಮಟ್ಟಕ್ಕೆ ಅವರ ಸಾಧನೆಯನ್ನು ತೋರಿಸಿರೋದ್ರಿಂದ ಅವ್ರ ಬಗ್ಗೆ ಒಂದು ದೊಡ್ಡ ಗೌರವ ವ್ಯಕ್ತ ಆಗಿದೆ. ಅವರನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು ದಸರಾ ಕಮಿಟಿ ಕರೆದಿದ್ದಾರೆ. ಬಹುಶಃ ಏನೂ ವಿಚಾರ ಇಲ್ಲದೇ ಇದ್ದಾಗ ಏನಾರು ಒಂದು ತೀಟೆ ಮಾಡ್ತಕ್ಕಂಥದ್ದು ವಿರೋಧ ಪಕ್ಷದ್ದು. ವಿರೋಧ ಪಕ್ಷವರು ಈ ತೀಟೆ ಮಾಡಿದಾಗ ಸಾರ್ವಜನಿಕವಾಗಿ ಕೆಲವು ಭಿನ್ನಾಭಿಪ್ರಾಯಗಳು ಬರ್ತವೆ. ಸೊ ಸಾರ್ವಜನಿಕರ ಭಿನ್ನಾಭಿಪ್ರಾಯ ನಾವು ಗೌರವವಾಗಿ ಸ್ವೀಕಾರ ಮಾಡ್ತೀವಿ. ಹೀಗೆ ದಸರಾ ಹತ್ತಿರವಾಗುತ್ತಿರುವಾಗಲೇ ಚಾಮುಂಡಿ ಬೆಟ್ಟದ ಜೊತೆಗೆ ಬಾನು ಮುಷ್ತಾಕ್ ಉದ್ಘಾಟನೆಯ ಬಗ್ಗೆಯೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆಯುತ್ತಿದೆ. ಇದರ ನಡುವೆಯೇ ತಮ್ಮ ಗೆಳತಿ ತಾಯಿ ಚಾಮುಂಡೇಶ್ವರಿಗೆ ಕಟ್ಟಿಕೊಂಡಿರುವ ಹರಕೆ ತೀರಿಸಲು ಬೆಟ್ಟಕ್ಕೆ ಹೋಗಬೇಕು ಅಂದುಕೊಂಡಿದ್ದೆ. ಈಗ ತಾಯಿ ಚಾಮುಂಡಿಗೆ ಕರೆಸಿಕೊಂಡಂತಾಗಿದೆ ಎಂದು ಹೇಳುವ ಮೂಲಕ ಚಾಮುಂಡೇಶ್ವರಿ ಬಗ್ಗೆ ನಿಮಗೆ ನಂಬಿಕೆ ಇದೆಯೇ ಎಂದು ಪ್ರಶ್ನಿಸಿದವರಿಗೆ ಬಾನು ಮುಷ್ತಾಕ್ ನಗುನಗುತ್ತಲೇ ಉತ್ತರ ಕೊಟ್ಟಿದ್ದಾರೆ. ನನ್ನ ಪಕ್ಕದಲ್ಲಿಯೇ ಕೂತಿದ್ದ ಮೀನಾ ಮೈಸೂರು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ, ನನ್ನ ಹರಕೆ ತೀರಿಸ್ತೀವೋಣ ಅಂತ ಹೇಳಿದರು ನನಗೆ. ನಾನು ಮೀನಾ ಮೈಸೂರಿಗೆ ಹೇಳಿದೆ, ಸದ್ಯದಲ್ಲೇ ನಾನು ಒಂದು ವಾರದಲ್ಲಿ ಮತ್ತೆ ಬರ್ತೀನಿ ಮೈಸೂರಿಗೆ, ನಿಮ್ಮ ಜೊತೆಯಲ್ಲಿ ಇರ್ತೀನಿ, ಚಾಮುಂಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿ ಬಂದೆ. ನಿಮ್ಮೊಡನೆ ಶೇರ್ ಮಾಡ್ಕೋಬೇಕು ಅನ್ನೋಂಥದ್ದು ಏನು ಅಂದರೆ, ಚಾಮುಂಡೇಶ್ವರಿ ತಾಯಿ ನನ್ನನ್ನು ಕರೆಸ್ಕೊಳ್ತಾ ಇದ್ದಾಳೆ ಮೈಸೂರಿಗೆ. ದಸರಾಗೂ ಮುಸ್ಲಿಮರಿಗೂ ಅರಸರ ಕಾಲದಿಂದಲೂ ನಂಟಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ದಿವಾನರಾಗಿದ್ದ ಸರ್ ಮಿರ್ಜಾ ಇಸ್ಮಾಯಿಲ್ ಅವರನ್ನು ಮಹಾರಾಜರೇ ಅಂಬಾರಿ ಮೇಲೆ ತಮ್ಮ ಜೊತೆ ಕೂರಿಸಿಕೊಂಡು ದಸರಾ ಮೆರವಣಿಗೆಯಲ್ಲಿ ಸಾಗಿದ್ದ ಇತಿಹಾಸವಿದೆ. ಅದಕ್ಕೆ ವಿರೋಧ ವ್ಯಕ್ತವಾದಾಗ 2ನೇ ವರ್ಷ ಮತ್ತದೇ ರೀತಿಯಲ್ಲಿ ಮಿರ್ಜಾ ಇಸ್ಮಾಯಿಲ್ ರನ್ನ ಕೂರಿಸಿಕೊಂಡು ಹೋಗುವ ಮೂಲಕ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಈ ನಾಡಿನಲ್ಲಿ ಧರ್ಮಕ್ಕೂ ಮೀರಿದ ಬಾಂಧವ್ಯದ ಸಂಕೇತ ಸಾರಿದ್ದರು. ಇನ್ನು 2017ರಲ್ಲಿ ಡಾಕ್ಟರ್ KS ನಿಜಾರ್ ಅಹಮದ್ ದಸರಾ ಉದ್ಘಾಟಿಸಿದಾಗ ಯಾರಿಂದಲೂ ವಿರೋಧ ವ್ಯಕ್ತವಾಗಿರಲಿಲ್ಲ. ಸಾಹಿತಿಯಾಗಿ ಬಾನು ಮುಷ್ತಾಕ್ ಜನಸಾಹಿತ್ಯ ಸಮ್ಮೇಳನದಲ್ಲಿ ಆಡಿದ್ದ ಮಾತುಗಳನ್ನೇ ಮುಂದಿಟ್ಕೊಂಡು ಅವರು ದಸರಾ ಉದ್ಘಾಟನೆಗೆ ಬರಬಾರದು ಎನ್ನುವುದು ಎಷ್ಟು ಸರಿ? ಇದು ಓರ್ವ ಮುಸ್ಲಿಂ ಮಹಿಳೆ ಎಂಬ ಕಾರಣಕ್ಕಾಗಿ ಮಾಡುತ್ತಿರುವ ವಿರೋಧವೇ ಎಂಬ ಪ್ರಶ್ನೆಗಳಿಗೂ ವಿರೋಧಿಸುವವರು ಉತ್ತರ ನೀಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸೌಜನ್ಯ ಪ್ರಕರಣ ಮರುತನಿಖೆ ಆಗುತ್ತಾ, ರಿಓಪನ್ ಆಗುತ್ತಾ ಈ ಪ್ರಕರಣ? ಯಾಕಂದರೆ ಸೌಜನ್ಯ ನಿಗೂಢ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಕೆಲವೊಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಬೆಳವಣಿಗೆಗಳನ್ನು ನಾವು ನೋಡಬೇಕು. ಇಲ್ಲಿ ಸೌಜನ್ಯ ನಿಗೂಢ ಸಾವಿನ ಕೇಸ್ ಕೂಡ ಇದೀಗ SIT ಅಂಗಳಕ್ಕೆ ಬಂದು ನಿಂತಿದೆ. ಸೌಜನ್ಯ ತಾಯಿ ಇವತ್ತು SIT ಮುಂದೆ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. SIT ಕಚೇರಿಗೆ ದೂರು ನೀಡಿದ್ದಾರೆ. ಸೌಜನ್ಯ ತಾಯಿ ಕುಸುಮಾವತಿ ಅವರು ಬೆಳ್ತಂಗಡಿಯಲ್ಲಿರುವಂತಹ SIT ಕಚೇರಿಗೆ ಬಂದಿದ್ದಾರೆ. ಅಲ್ಲಿ ದೂರು ಕೊಟ್ಟಿದ್ದಾರೆ. ಚಿನ್ನಯ್ಯನ ಹೇಳಿಕೆಯ ಬಗ್ಗೆ ವಿಚಾರಣೆ ಮಾಡಬೇಕು ಅಂತೇಳಿ ಕುಸುಮಾವತಿಯವರು ತಮ್ಮ ದೂರಿನ ಮೂಲಕವಾಗಿ ಒತ್ತಾಯಿಸಿದ್ದಾರೆ. ಆತನ ಹೇಳಿಕೆಯನ್ನು ಆಧರಿಸಿನೇ ವಿಚಾರಣೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಹಾಗಾದರೆ ಅವ್ರು ಕೊಟ್ಟಿರುವಂಥ ದೂರಿನಲ್ಲಿ ಏನಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಬಹಳ ಮುಖ್ಯವಾಗಿ 2012 ಅಕ್ಟೋಬರ್ 9ರಂದು ಭೀಕರ ಹಿಂಸೆ ಮತ್ತು ಮೃಗೀಯವಾಗಿ ತಮ್ಮ ಮಗಳನ್ನು ಕೊಂದಿದ್ದಾರೆ ಅಂತ, ಮೃಗೀಯವಾಗಿ ಅತ್ಯಾಚಾರಕ್ಕೊಳಗಾಗಿ ಸೌಜನ್ಯ ಸತ್ತಿದ್ಲು ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗೆಯೇ ನಿಜವಾದ ಅಪರಾಧಿಗಳನ್ನು ಹಿಡಿಯೋದಕ್ಕೆ ಪೊಲೀಸರಿಗೆ ಈವರೆಗೂ ಕೂಡ ಸಾಧ್ಯ ಆಗಿಲ್ಲ ಅನ್ನುವಂತಹ ಅಂಶವನ್ನು ಕೂಡ ಈ ಒಂದು ದೂರಿನ ಸಂದರ್ಭದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಸೌಜನ್ಯ ಅತ್ಯಾಚಾರ ಕೊಲೆ ಬಗ್ಗೆ ಚಿನ್ನಯ್ಯನಿಗೆ ತಿಳಿದಿದ್ರೂ ದೂರಿನಲ್ಲಿ ಉಲ್ಲೇಖ ಮಾಡಿರುವುದಿಲ್ಲ. ಆತನಿಗೆ ಇದರ ಬಗ್ಗೆ ಗೊತ್ತಿತ್ತು, ಆದರೆ ಅದರ ಬಗ್ಗೆ ಆತ ಆ ದೂರಿನಲ್ಲಿ ಉಲ್ಲೇಖ ಮಾಡಿಲ್ಲ. 2014ರಲ್ಲಿ ಚಿನ್ನಯ್ಯ ಧರ್ಮಸ್ಥಳ ತೊರೆಯೋದಕ್ಕೆ ಸೌಜನ್ಯ ಕೊಲೆಯ ನಂತರದ ಘಟನೆಗಳೇ ಕಾರಣ. ಯಾಕಂದರೆ ಆತ ಇದನ್ನು ಉಲ್ಲೇಖ ಮಾಡಿಕೊಂಡಿದ್ದಾನೆ, ಬೇರೆ ಬೇರೆ ಕಡೆಗಳಲ್ಲಿ ಉಲ್ಲೇಖ ಮಾಡಿದ್ದಾನೆ, ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದಾನೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಅವರು ಪ್ರಸ್ತಾಪಿಸಿರುವಂಥದ್ದು. ಇನ್ನು ಧರ್ಮಸ್ಥಳ ದೌರ್ಜನ್ಯಗಳ ಸಂಬಂಧ ಇತ್ತೀಚೆಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮಾಹಿತಿಯನ್ನು ಪಡೆದಿದೆ. NHRC ಅವರು ಬಂದು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಚಿನ್ನಯ್ಯನ ಅಕ್ಕ ರತ್ನ ಎಂಬುವರು ಆಯೋಗದ ಮುಂದೆ ಕೊಟ್ಟಿರುವ ಹೇಳಿಕೆಯೂ ಕೂಡ ಆಘಾತಕಾರಿಯಾಗಿದೆ. ಆ ಸಂದರ್ಭದಲ್ಲಿ ಅಂದರೆ NHRC ಸಮ್ಮುಖದಲ್ಲಿ ಚಿನ್ನಯ್ಯನ ಅಕ್ಕ
ರತ್ನ ಅನ್ನುವಂಥವ್ರು ಹೇಳಿಕೆಯನ್ನು ದಾಖಲಿಸಿದ್ದಾರೆ. 2014ರಲ್ಲಿ ಸೌಜನ್ಯ ಸಾವಿನ ವಿಚಾರವಾಗಿ ಚಿನ್ನಯ್ಯನಿಗೆ ದೇವಸ್ಥಾನದಿಂದ ಜೀವ ಬೆದರಿಕೆ ಬಂದಿತ್ತು ಅನ್ನುವ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಇದು ರತ್ನ ನೀಡಿರುವಂಥ ಹೇಳಿಕೆಯಲ್ಲಿ ಇದೆ ಅನ್ನುವಂಥದ್ದು ಕುಸುಮಾವತಿಯವರು ಮಾಡ್ಕೊಂಡಿರ್ತಕ್ಕಂಥ ಕ್ಲೇಮ್ನ ರೀತಿಯಲ್ಲಿ ಇದೆ. ಅತ್ಯಾಚಾರ ಕೊಲೆ ಬಗ್ಗೆ ಬಾಯಿ ಬಿಟ್ಟರೆ ಕೊಲ್ಲುವ ಬೆದರಿಕೆಯನ್ನು ಹಾಕಲಾಗಿತ್ತು ಅನ್ನುವಂಥದ್ದನ್ನು ಅವರು ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತು ಹೀಗಾಗಿ ಜೀವ ಭಯದಿಂದಲೇ ಚಿನ್ನಯ್ಯ ಧರ್ಮಸ್ಥಳ ಬಿಟ್ಟು ಹೋಗಬೇಕಾಯಿತು ಅನ್ನೋದರ ಬಗ್ಗೆ ತಮ್ಮ ದೂರಿನಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಈ ಇಡೀ ಪ್ರಕರಣದ ಹಿನ್ನೆಲೆಯನ್ನು ನೋಡಿದಾಗ ಈತ ಧರ್ಮಸ್ಥಳ ಬಿಟ್ಟು ಹೋಗೋದಕ್ಕೆ ಕಾರಣವೇ ಸೌಜನ್ಯ ಪ್ರಕರಣ ಅನ್ನುವಂಥ ರೀತಿಯಲ್ಲಿ ವಿಚಾರಗಳಿದ್ದಾವೆ ಅನ್ನುವಂಥದ್ದನ್ನೇ ಆಧರಿಸಿದ್ದಾರೆ. ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡಿದ ಚಿನ್ನಯ್ಯನ ಹೇಳಿಕೆಗಳು ಕೂಡ ಭಯಂಕರವಾಗಿವೆ. ಆತ ಕೊಟ್ಟಿರುವಂತಹ ಸಂದರ್ಶನದ ಸಂದರ್ಭದಲ್ಲಿ ಹೇಳಿರುವಂಥದ್ದು ಕೂಡ ಸೌಜನ್ಯ ಕೊಲೆ ಅತ್ಯಾಚಾರಕ್ಕೆ ಕಾರಣವಾದವರ ಹೆಸರನ್ನು ಚಿನ್ನಯ್ಯನಿಗೆ ರವಿ ಪೂಜಾರಿ ಹೇಳಿದ್ದ. ಯಾಕಂದರೆ ಇದನ್ನು ಚಿನ್ನಯ್ಯ ಸಾಕಷ್ಟು ಸಂದರ್ಶನಗಳಲ್ಲಿ ಈತ ಹೇಳಿಕೊಂಡಿದ್ದಾನೆ. ಅಪರಾಧಿಗಳು ರವಿ ಪೂಜಾರಿಗೆ ಹಣ ಕೊಟ್ಟು ನಂತರ ಕಚೇರಿಯಲ್ಲಿ ಕೊಂದಿದ್ದರು ಅನ್ನೋದರ ಬಗ್ಗೆಯೂ ಕೂಡ ಆತ ಹೇಳಿರುವಂಥ ಅಂಶಗಳನ್ನು ಈ ದೂರಿನಲ್ಲಿ ಕುಸುಮಾವತಿಯವರು ಉಲ್ಲೇಖ ಮಾಡಿದ್ದಾರೆ. ಆತನ ಸಂದರ್ಶನಗಳ ಸಂದರ್ಭದಲ್ಲಿ ಆತ ಹೇಳಿರುವಂಥ ಅದು ಆತ ಬುರುಡೆ ಬಿಟ್ಟಿರೋದ ನಿಜಾನ ಗೊತ್ತಾಗಬೇಕಾಗಿದೆ. ಸೌಜನ್ಯ ಕೊಲೆ ಅತ್ಯಾಚಾರದ ಬಗ್ಗೆ ಎಲ್ಲಿಯಾದರೂ ಯಾರಿಗಾದರೂ ಹೇಳ್ತಾನೆ ಎಂಬ ಕಾರಣಕ್ಕಾಗಿ ರವಿ ಪೂಜಾರಿಯನ್ನು ಕೊಂದ್ರು ಅನ್ನುವಂಥ ಅಂಶವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಉಲ್ಲೇಖ ಹಿಂದೆ ಸೌಜನ್ಯ ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಬಂದಿತ್ತು. ಇನ್ನು ಸೌಜನ್ಯ ಮೃತದೇಹ ಸಿಕ್ಕ ಸ್ಥಳದಲ್ಲೇ ಹಲವರನ್ನು ಹೂತಿರೋದಾಗಿಯೂ ಕೂಡ ಚಿನ್ನಯ್ಯ ಹೇಳಿದ್ದಾನೆ. ಅಂದರೆ ಆ ಸರೌಂಡಿಂಗ್ಸಲ್ಲೇ ಮಣ್ಣಸಂಕದ ಸರೌಂಡಿಂಗ್ಸಲ್ಲೇ ನಾವು ಸಾಕಷ್ಟು ಶವಗಳನ್ನು ಹೂತಿದ್ವಿ ಅನ್ನೋದನ್ನು ಕೂಡ ಆತ ಹೇಳ್ಕೊಂಡಿದ್ದಾನೆ. ಹೀಗಾಗಿ ಚಿನ್ನಯ್ಯನನ್ನು ಮಂಪರ್ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ ಕುಸುಮಾವತಿಯವರು ಕೇಳಿದ್ದಾರೆ. ಆತನಿಗೆ ಏನು ಸತ್ಯ ಗೊತ್ತಿದೆ ಅನ್ನೋದು ಗೊತ್ತಾಗಬೇಕು, ಅದಕ್ಕಾಗಿ ಅವನನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ ಕೇಳಿದ್ದಾರೆ. ಚಿನ್ನಯ್ಯನನ್ನು ಮಂಪರ್ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ. ಸೌಜನ್ಯಳ ಸಾವಿಗೆ ಕರ್ನಾಟಕ ಸರ್ಕಾರ ಮತ್ತು SIT ನ್ಯಾಯ ಕೊಡಿಸಬೇಕು ಅಂತೇಳಿ ಕಡೆದಾಗಿ ಅವರು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಈಗಾಗಲೇ SIT ಹೆಂಗೂ ರಚನೆ ಆಗಿರೋದ್ರಿಂದಾಗಿ ಸೌಜನ್ಯಳ ಸಾವಿಗೂ ಕೂಡ ಇಲ್ಲಿ ನ್ಯಾಯ ಕೊಡಿಸಬೇಕು ಅನ್ನುವಂತಹ ವಿನಂತಿ ಕುಸುಮಾವತಿಯವರಿಂದ ಸಲ್ಲಿಕೆ ಆಗಿರುವಂತಹ ದೂರಿನಲ್ಲಿ ದಾಖಲಾಗಿದೆ. ಆ ವಿನಂತಿಯನ್ನು ಅವರು ಮಾಡಿಕೊಂಡಿದ್ದಾರೆ. ಈಗ SIT ಇದನ್ನು ತೆಗೆದುಕೊಳ್ಳುತ್ತಾ ತನಿಖೆಗೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಯಾಕಂದರೆ ಈ ಪ್ರಕರಣ ಸೌಜನ್ಯ ಪ್ರಕರಣ ಏನಿದೆ, ಪರ್ಟಿಕ್ಯುಲರ್ ಆಗಿ ಸೌಜನ್ಯ ಪ್ರಕರಣ ಏನಿದೆ, ಇದರ ಬಗ್ಗೆ ತನಿಖೆ ಆಗಿದೆ. CBI ತನಿಖೆಯೂ ಕೂಡ ಆಗಿದೆ. ನ್ಯಾಯಾಲಯದಲ್ಲಿ ತೀರ್ಪು ಕೂಡ ಹೊರ ಬಂದಿದೆ. ಹೀಗಿರುವಾಗ ಆಲ್ರೆಡಿ ನ್ಯಾಯಾಲಯದ ಮೂಲಕವಾಗಿ ಹೊರಬಂದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ತನಿಖೆ ಮಾಡ್ತಾರಾ ಅನ್ನೋಂಥ ಒಂದು ಭಾಗ ಆದರೂ ಕೂಡ ಕ್ರೈಮ್ಗೆ ಸಂಬಂಧಪಟ್ಟಂತಹ ಮತ್ತಷ್ಟು ಸಾಕ್ಷ್ಯಗಳು ಇಲ್ಲಿ ಇದ್ದಾವೆ, ಚಿನ್ನಯ್ಯನಿಗೆ ಗೊತ್ತಿದೆ ಅಂತ ಹೇಳಿದಾಗ ಅದನ್ನು ತೀರಾ ಸೈಡ್ಗೆ ಸರಿಸಿ ಹೋಗೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವ ಪ್ರಶ್ನೆಯೂ ಕೂಡ ಹುಟ್ಟುಕೊಂಡಿರುವಂಥದ್ದು. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.